ಹಾಯ್ ಎಲ್ಲರಿಗೂ ನಮಸ್ಕಾರ. ಅಪ್ಪಿಸ್ ಕುಕ್ಕರಿಗೆ ಸ್ವಾಗತ. ಇವತ್ತು ಅಪ್ಪಿಸ್ ಕುಕ್ಕರಿಯಲ್ಲಿ ಮನೆಯಲ್ಲೇ ಮಾಡುವಂತಹ ಗೋಲ್ ಗೊಪ್ಪ ರೆಡಿಯಾಗಿದೆ. ಗೋಲ್ ಗೊಪ್ಪ ಅಂದರೆ ಎಲ್ಲರಿಗೂ ಕೂಡ ಬಾಯಲ್ಲಿ ನೀರು ಬರುತ್ತೆ. ಗೋಲ್ ಗೊಪ್ಪವನ್ನು ತಿನ್ನೋದಕ್ಕೆ ಎಲ್ಲರೂ ಕೂಡ ಇಷ್ಟಪಡ್ತಾರೆ. ಆದರೆ ನೀವು ರೋಡ್ ಸೈಡಲ್ಲಿ ತಿನ್ನೋದಕ್ಕಿಂತ ಮನೇಲೇ ಮಾಡಿ ತಿನ್ನೋದ್ರಿಂದ ತುಂಬಾ ಹೆಲ್ದಿ ಆಗಿರುತ್ತಲ್ವಾ. ಅದಕ್ಕೆ ನಾನು ಇವತ್ತು ಹೇಗೆ ಮಾಡೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ನೀವು ಮನೇಲೇ ಟ್ರೈ ಮಾಡಿ. ಹಾಗಾದರೆ ಮೊದಲಿಗೆ ಪುರಿಯನ್ನು ಹೇಗೆ ಮಾಡೋದು ಅಂತ ತಿಳ್ಕೊಂಬರೋಣ. 1 ಕಪ್ಪು ಚಿರೋಟಿ ರವೆ ತಗೊಂಡಿದ್ದೀನಿ. 1/4 ಕಪ್ಪು ಮೈದಾ, ಅದನ್ನು ಒಂದು ಬೌಲಿಗೆ ಹಾಕ್ಕೊಳ್ಳಿ. 1 ಕಪ್ಪು ಚಿರೋಟಿ ರವೆ ಮತ್ತು 1/4 ಕಪ್ ಮೈದಾನ. ಸ್ವಲ್ಪ ಉಪ್ಪು, ಟೇಸ್ಟಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕ್ಕೊಳ್ಳಿ. ನೀರು, ಚಪಾತಿ ಹಿಟ್ಟು ಹೆಂಗೆ ಕಳಿಸ್ತೀವಿ ಅದೇ ರೀತಿಯಾಗಿ ನೀಟಾಗಿ ಕಲಿಸ್ಕೋಬೇಕು. ಈ ಹದಕ್ಕೆ ಬಂದರೆ ಸಾಕು ಹಿಟ್ಟು. ಇದನ್ನು ಹಾಗೆ 20 ಮಿನಿಟ್ಸ್ ಹಾಗೆ ಇಡಬೇಕು. ಅದಕ್ಕೆ ಅದನ್ನು ಸೈಡಿಗೆ ಇಟ್ಕೋತಾ ಇದ್ದೀನಿ. ಪಾನಿ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಮಾಡೋದು. ಟೇಸ್ಟಿಯಾಗಿ ಬರಬೇಕು ಪಾನಿಪುರಿ ಅಂತ ಅಂದರೆ ಪಾನಿ ಮಾಡೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ, ಸ್ವಲ್ಪ ಪುದೀನ ಸೊಪ್ಪು ಮತ್ತು ಒಂದು ಚಿಕ್ಕ ಪೀಸು ಶುಂಠಿ ತೊಗೊಂಡಿದ್ದೀನಿ. 3 ಹಸಿಮೆಣಸು. ನಿಮಗೆ ಎಷ್ಟು ಖಾರ ಜಾಸ್ತಿ ಬೇಕಂತ ಅಂದರೆ 1 ಹಸಿಮೆಣಸು ಜಾಸ್ತಿ ಹಾಕ್ಕೊಳ್ಳಿ. ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಬೇಕು. ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಮತ್ತು ಶುಂಠಿಯನ್ನು ಹಾಕಿ ರುಬ್ಕೋಬೇಕು. ರುಬ್ಕೊಂಡಾಗಿದೆ. ಆದಮೇಲೆ ಚೆನ್ನಾಗಿ ಸೋಸ್ಕೋಬೇಕು. ಅದನ್ನು ಒಂದು ಬೌಲಿಗೆ ಹಾಕಿ ಚೆನ್ನಾಗಿ ಸೋಸ್ಕೋಬೇಕು. ಹುಣಸೆ ಹಣ್ಣಿನ ರಸ ಸ್ವಲ್ಪ ತೊಗೊಂಡಿದ್ದೀನಿ. ನಾವೇನು ರುಬ್ಬಿರ್ತೀವಲ್ಲ ಅದಕ್ಕೆ ಮಿಕ್ಸ್ ಮಾಡ್ಕೋಬೇಕು. ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಬೇಕು. ಆಮೇಲೆ ಸ್ವಲ್ಪ ನೀರು ಹಾಕ್ಕೊಳ್ಳಿ. ಅದಕ್ಕೆ ನೀರು ಹಾಕಿ ನಮ್ಗೆ ಎಷ್ಟು ಹದ ಬೇಕು ಅಷ್ಟಕ್ಕೆ ಪಾನಿಯನ್ನು ರೆಡಿ ಮಾಡ್ಕೋಬೇಕು. ಪಾನಿಪುರಿ ಮಸಾಲ ಅಂತ ಹೇಳಿ ಅದು 1 ಸ್ಪೂನ್ ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ನೀರಿಗೆ ಹಾಕಿ ಮಿಕ್ಸ್ ಮಾಡಬೇಕು. ಈಗ ಪಾನಿ ರೆಡಿಯಾಗಿದೆ. ಪುರಿ ಮಾಡ್ಕೋಬೇಕಲ್ವಾ. ನಾನು 20 ನಿಮಿಷ ಇದನ್ನು ಹಾಗೆ ಇಟ್ಟಿದ್ದೆ. 20 ನಿಮಿಷ ಆಮೇಲೆ ಲಟ್ಟಣಿಗೆ ತಗೊಂಡು ಚಪಾತಿ ಥರ ನೀಟಾಗಿ ಲಟ್ಟಿಸ್ಕೋಬೇಕು. ಎಷ್ಟು ದೊಡ್ಡ ಬೇಕಾದ್ರೂ ಮಾಡ್ಕೋಬೋದು ಇದನ್ನು. ಇದಕ್ಕೆ ಹಾಕಿದ್ದು ಜಸ್ಟ್ ಚಿರೋಟಿ ರವೆ 1 ಕಪ್ಪು ಮತ್ತು 1/4 ಕಪ್ ಮೈದಾ ಹಾಕಿದ್ದೀನಿ. ಮೈದಾ ಕಡಿಮೆ ಹಾಕಿದೆ. ಮೈದಾ ಹೆಲ್ತಿಗೆ ಒಳ್ಳೇದಲ್ಲ, ಅದಕ್ಕೋಸ್ಕರ ನಾನು ಮೈದಾ ಸ್ವಲ್ಪ ಹಾಕ್ಕೊಂಡಿರೋದು. ನಂತರ ಪುರಿ ಸೈಜಿಗೆ ಎಷ್ಟು ಬೇಕೋ ಅಷ್ಟು ಯಾವ್ದಾದ್ರು ಒಂದು ಡಬ್ಬದ ಮುಚ್ಚಳ ಬರುತ್ತಲ್ಲ, ಆ ಡಬ್ಬದ ಮುಚ್ಚಳನ ನಾನು ಅದನ್ನು ಕಟ್ ಮಾಡೋದಕ್ಕೆ ಯೂಸ್ ಮಾಡ್ಕೊಂಡಿದ್ದೀನಿ. ಏನು ಪುರಿ ಮಾಡೋದಕ್ಕೆ ಅಂತ ಮಾಡಿಟ್ಕೊಂಡಿದ್ನಲ್ಲ ಅದನ್ನು ಒಂದೊಂದಾಗೆ ಎಣ್ಣೆಗೆ ಬಿಡ್ತಾ ಬರಬೇಕು. ಪುರಿ ರೆಡಿಯಾಗಿದೆ. ಈಗ ಗೋಲ್ಗುಪ್ಪ ಅಂದರೆ ಮಸಾಲೆ ಬೇಕಲ್ಲ, ಮಸಾಲೆಯನ್ನು ರೆಡಿ ಮಾಡ್ಕೊಳ್ಳೋಣ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಸೊಪ್ಪು, 2 ಹಸಿಮೆಣಸು ಹಾಕ್ಕೊಂಡಿದ್ದೀನಿ ಮತ್ತು ಚಿಕ್ಕದೊಂದು ಶುಂಠಿ ಪೀಸು. ಇದನ್ನು ನೀವು ಮೊದಲಿಗೆ ರುಬ್ಕೋಬೇಕಾಗತ್ತೆ. 4 ಇಂಗ್ರೀಡಿಯೆಂಟ್ಸ್ ಹಾಕಿ ನೀಟಾಗಿ ರುಬ್ಕೋಬೇಕಾಗತ್ತೆ. ರುಬ್ಕೊಂಡಾದಮೇಲೆ ಮಸಾಲ ರೆಡಿಯಾಗಿದೆ. ಇದನ್ನು ಒಂದು ಬೌಲಿಗೆ ಹಾಕಿ ಎತ್ತಿಟ್ಕೋತಾ ಇದ್ದೀನಿ ಸೈಡಲ್ಲಿ. ನೆಕ್ಸ್ಟು ಆಲೂಗೆಡ್ಡೆ ಬೇಯಿಸಬೇಕು. ಆಲೂಗೆಡ್ಡೆ ಬೇಯಿಸಿ ಅದನ್ನು ರೆಡಿ ಮಾಡಿಟ್ಕೊಂಡಿದ್ದೀನಿ. ಅದರ ಸಿಪ್ಪೆಯನ್ನು ತೆಗಿಬೇಕು ನೀಟಾಗಿ. ಆಲೂಗೆಡ್ಡೆ ಸಿಪ್ಪೆ ತೆಗೆದಾಯಿತು. ಇದನ್ನು ನೆಕ್ಸ್ಟು ಸ್ಮ್ಯಾಶ್ ಮಾಡ್ಕೊಬೇಕು ನೀಟಾಗಿ. ಈ ರೀತಿಯಾಗಿ ಆಲೂಗೆಡ್ಡೆನ ಸ್ಮ್ಯಾಶ್ ಮಾಡ್ಕೋಬೇಕು. ನೀಟಾಗಿ ಪುಡಿ ಮಾಡ್ಕೋಬೇಕು ಆಲೂಗೆಡ್ಡೆನ. ನೀಟಾಗಿ ಆಲೂಗೆಡ್ಡೆನ ಪುಡಿ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಅರ್ಧ ಚಮಚ ಜೀರಿಗೆ ಪೌಡ್ರು, ಆಲೂಗೆಡ್ಡೆ ಜೊತೆಯಲ್ಲಿ ಅರ್ಧ ಚಮಚ ಕೊತ್ತಂಬರಿ ಪುಡಿ, ಧನಿಯಾ ಪುಡಿ, ನೆಕ್ಸ್ಟು ಅರ್ಧ ಚಮಚ ಮೆಣಸಿನ ಪುಡಿ, 1 ದೊಡ್ಡ ಈರುಳ್ಳಿ ಚಿಕ್ಕದಾಗಿ ಹೆಚ್ಚಬೇಕು. ನೆಕ್ಸ್ಟು ಒಂದು ಮಸಾಲ ರೆಡಿ ಮಾಡ್ಕೊಂಡಿದ್ನಲ್ಲ ಆ ಮಸಾಲೆನ ಇದಕ್ಕೆ ಸೇರಿಸ್ಬೇಕು. ನೆಕ್ಸ್ಟು ನೀಟಾಗಿ ಮಿಕ್ಸ್ ಮಾಡಬೇಕು. ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕ್ಕೋಬೇಕು. ಅದನ್ನು ನೆಕ್ಸ್ಟು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ನಾನು ಮಿಕ್ಸ್ ಮಾಡ್ಕೋತಾ ಇದ್ದೀನಲ್ಲ ಆ ರೀತಿಯಾಗಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಸಖತ್ತಾಗಿರುತ್ತೆ ಗೋಲ್ಗುಪ್ಪ. ಮನೇಲಿ ಮಾಡಿದರೆ ಇನ್ನೂ ಹೆಲ್ದಿ. ಆಗಲೇ ಹೇಳಿದೆ ನಾನು, ರುಚಿ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೆ ನೀಟಾಗಿ ಖಡಕ್ಕಾದ ಪಾನಿ ಪುರಿ ಇದ್ದರೆ ಅಂತೂ ಸಖತ್ತಾಗಿರುತ್ತೆ. ಮತ್ತು ಇದು ಇರುತ್ತಲ್ಲ ಮಿಕ್ಸ್ ಮಾಡ್ಕೊಂಡಿದ್ನಲ್ಲ ಅದಕ್ಕೆ 2 ಪುರಿನ ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ. ಪುಡಿ ಮಾಡಿ ಹಾಕ್ಕೊಂಡ್ರೆ ಮಧ್ಯದಲ್ಲಿ ಕರುಮ್ ಅಂತ ಸಿಗುತ್ತೆ. ಸಖತ್ತಾಗಿರುತ್ತೆ. ಇದಕ್ಕೆ ಸ್ವಲ್ಪ ನಿಂಬು ರಸನ ಮಿಕ್ಸ್ ಮಾಡಿದ್ದೀನಿ. ನೋಡಿ ರೆಡಿಯಾಗಿದೆ. ಆಲೂ ಮಸಾಲ ಕೂಡ ರೆಡಿ ಆಯಿತು. ಇವಾಗಿರೋದು ಪುಡಿ ಹೊಡೆದು ಅದರಲ್ಲಿ ಆಲೂ ಮಸಾಲ ಏನಿದೆ, ಆಲೂ ಪಲ್ಯ ರೀತಿ ಏನು ಮಾಡ್ಕೊಂಡಿದ್ವಿ ಅದನ್ನು ತುಂಬಿಸಿ
ಪಾನಿ ಹಾಕ್ಕೊಂಡು ತಿಂತಾ ಇದ್ದರೆ ನೀವು ಡ್ರೈ ಗೋಲ್ಗೊಪ್ಪನಾದರೂ ತಿನ್ಬೋದು, ಇಲ್ಲ ಅದಕ್ಕೆ ಸ್ವಲ್ಪ ಪಾನಿನ ಮಿಕ್ಸ್ ಮಾಡ್ಕೊಂಡು ತಿಂದ್ರೂ ಆಗುತ್ತೆ. ಸಖತ್ತಾಗಿದೆ. ಹಾಲು ಹಿಂಗೆ ಹಾಕ್ಕೊಂಡು ತಿಂತಾ ಇದ್ದರೆ ವಾವ್, ಬಾಯಲ್ಲಿ ನೀರು ಬರುತ್ತೆ. ಸುಮ್ಮನೆ ಯಾಕೆ ರೋಡಲ್ಲಿ ಸೈಡಲ್ಲೆಲ್ಲ ಹೋಗಿ ನೀವು ಗೋಲ್ಗೊಪ್ಪ, ಪಾನಿಪುರಿ, ಮಸಾಲೆ ಪುರಿನ ತಿಂತೀರಾ? ಮನೇಲೇ ಮಾಡಿ, ತುಂಬ ಈಸಿಯಾಗಿ ಮಾಡಿ, ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಮಾಡಿ, ಹೆಲ್ದಿಯಾಗಿರಿ. ನೆಕ್ಸ್ಟ್ ಟೈಮ್ ನಾನು ಮಸಾಲ ಪುರಿ ಹೇಗೆ ಮಾಡೋದು ಅಂತ ಹೇಳಿ ತಿಳಿಸ್ಕೊಡ್ತೀನಿ. ಇದಾಗಿತ್ತು ಇವತ್ತಿನ ಸ್ಪೆಷಲ್ ವಿಡಿಯೋ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀನಿ. ಸಬ್ಸ್ಕ್ರೈಬ್, ಬೆಲ್ ಬಟನ್ ಒತ್ತೋದನ್ನು, ಅದೇ ರೀತಿಯಾಗಿ ಶೇರ್ ಮಾಡೋದು, ಲೈಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.